ಸರಿ ಅತ್ತೆ. ಕಾಫಿಗೆ ಸಕ್ಕರೆ ಸ್ವಲ್ಪ ಜಾಸ್ತಿ ಇರಲಿ. ಇದು ಅಜ್ಜಿಗೆ, ಇದು ಮಾವಂಗೆ, ಇದು ಅತ್ತೆಗೆ. ಹಾಂ ಒಟ್ಟು 14. 15 ತಾತಂಗಿ ಶುಗರ್ಲೆಸ್. ಹಾಂ ಎಲ್ಲ ಸರಿಯಾಗಿದೆ. ಇನ್ನೇನು ಮರ್ತೆ? ಹಾಂ ತಾತಂಗೆ ಮಾತ್ರೆ. ತಾತಂಗೆ ಕಾಫಿಗೂ ಮುಂಚೆ ಮಾತ್ರೆ, ಕುಡಿಯಕ್ಕೆ ನೀರು. ಅಯ್ಯೋ ನಾನೊಬ್ಳು ದಡ್ಡಿ, ಪಾಪ ನನ್ನ ಗಂಡನಿಗೆ ಬಿಟ್ಬಿಟ್ಟಿದ್ದೀನಿ. ನನ್ನ ಗಂಡಂಗೆ 16ನೇದು ಶುಗರ್ಲೆಸ್. ನಾನು ನೋಡು ತಮಾಷೆ ಮಾಡ್ತಾ ನಿಂತ್ಕೊಂಡಿದ್ದೀನಿ. ಎಲ್ಲ ಸರಿಯಾಗಿದೆ ಅಲ್ವಾ? ಏನೋ ಸರಿಯಾಗಿಲ್ಲ ಅಂದರೆ ನಾನೇ ಬೈಸ್ಕೊಳ್ಳೋದು. ಏನಮ್ಮ ಅಮೃತ, ಬರಿಗೈಯಲ್ಲಿ ಯಾರಾದ್ರೂ ಬಿಸಿ ಪಾತ್ರೆ ಮಾಡ್ತಾರೇನಮ್ಮ? ಒಂದು ಬಟ್ಟೆ ತೊಗೊಂಡು ಹಿಡ್ಕೊಳ್ಳೋದಲ್ವಾ? ಸ್ವಲ್ಪ ಮೆತ್ತಗೆ ಮೆಲ್ಲಗೆ ಕೆಲಸ ಮಾಡಬೇಕಮ್ಮ. ಹೆಣ್ಣಿಗೆ ತಾಳ್ಮೆ ಅನ್ನೋದಿರಬೇಕು. ಏನೋ ತಾಳ್ಮೆ ಮುಖ್ಯ, ಮೈಯೆಲ್ಲ ಕಣ್ಣಾಗಿರೋದಂತೂ ಇನ್ನೂ ಮುಖ್ಯ. ಈಗ ತಾನೇ ಹೇಳಿದೆ ತಾಳ್ಮೆ ಮುಖ್ಯ ಅಂತ. ಅಷ್ಟು ಬೇಗ ಮರ್ತು ಹೋದ್ಯಾ? ಅದನ್ನ ಆಮೇಲೆ ಒರೆಸಿದ್ರಾಯ್ತು. ಮೊದಲು ಕಾಫಿ ಹಾಕೊಂಡ್ ಬಾ. ಅತ್ತೆ ಕಾಫಿ. ಅಜ್ಜಿ ಕಾಫಿ. ತಾತ ಅದಲ್ಲ ಆ ಕಡೆದು ಇದಾ ಸಕ್ಕರೆ ರಹಿತ ಕಾಫಿ. ಓ ಇದ್ಯಾವಾಗಿಂದ ಶುರುವಾಯ್ತು? ನೀವು ಆಸ್ಪತ್ರೆಯಿಂದ ಬಂದ್ರಲ್ಲ ಆವಾಗಿಂದ ಶುರುವಾಯ್ತು. ನೆಕ್ಸ್ಟ್ ಡಾಕ್ಟರು ಶುಗರ್ ಹಾಕೊಂಡು ಕಾಫಿ ಕುಡೀರಿ ಅಂತ ಹೇಳೋವರೆಗೂ. ಓ ಇದೇನು ಶುಗರ್ ಫ್ರೀ ಟ್ಯಾಬ್ಲೆಟಾ? ತಾತ ನೀವು ಕಾಫಿ ಕುಡಿಯೋಕ್ಕೂ ಮೊದಲು ಟ್ಯಾಬ್ಲೆಟ್ನು. ಆಯ್ತು ಆಯ್ತು, ಇದೊಂದು ಚೂರು ಹಿಡ್ಕೊ. ನೀರು ತಗೊಳ್ಳಿ. ಆಯ್ತು. ಮಾವ ಈ 3ನೇ ಕಾಫಿ ನಿಮ್ದು. ಅದು 3ನೇ ಕಪ್ ಯಾಕೆ ತಗೋಬೇಕು? ನಾನು ಕಪ್ಪಿಗೆ ಕಾಫಿ ಹಾಕೋಕ್ಕೂ ಮುಂಚೆ ಎಲ್ಲ ಕಪ್ಗೂ ನಾಮಕರಣ ಮಾಡಿದ್ದೀನಿ. ಸರಿ, ನಾನು ಮೇಲೆ ಹೋಗಿ ಎಲ್ರಿಗೂ ಕಾಫಿ ಕೊಟ್ಟು ಬರ್ತೀನಿ. ಅಮೃತ, ಅಲ್ಲಿ ಟಿವಿ ಹತ್ರ ರಿಮೋಟ್ ಇದೆ, ಚೊತ್ತು ತಂದು ಕೊಡಮ್ಮ. ಅಂಕಲ್ ಕೈಯಲ್ಲಿ ಕಾಫಿ ಇದೆ, ನೀವೇ ಹೋಗಿ ತಗೊಳ್ಬೋದಾ? ಅದನ್ನ ಟೀಪಾಯ್ ಮೇಲಿಟ್ಟು ರಿಮೋಟ್ ಕೊಡಮ್ಮ. ಕಾಫಿ ಏನು ಆರೋಗಲ್ಲ. ಅಮ್ಮ ಏನಮ್ಮ ಇದು? ಹೂ ಇಟ್ಟು ದೀಪ ಅಣಿಸೋಣ ಅಂತಂದ್ರೆ ಹೂವೇ ಕುಯ್ದಿಲ್ವಲ್ಲಮ್ಮ? ಶೋ ಹೂ ಕುಯ್ಯದೆ ಮರ್ತೋಯ್ತು ಕಣೋ. ಅಮೃತ ಸ್ವಲ್ಪ ನೋಡಮ್ಮ. ಅಮ್ಮ ಬಿಡಮ್ಮ, ನಾನೇ ಕುಯ್ತೀನಿ. ನೀನು ಯಾಕೋ ಹೋಗ್ತೀಯಾ? ಅಮೃತ ಹೋಗಿ ಹೂ ಕುಯ್ಕೊಂಡ್ ಬರ್ತಾಳೆ, ನೀನು ಹೋಗಿ ಪೂಜೆಗೆ ರೆಡಿ ಮಾಡು. ಅಲ್ವೇನಮ್ಮ ಅಮೃತ? ಹ್ಞೂ ಅತ್ತೆ. ಆದರೆ ಅಮೃತ ಅದನ್ನ ಇಲ್ಲಿ ಕೊಡಿಲಿ. ನೀನು ಹೋಗಮ್ಮ, ಹೂ ಕುಯ್ಕೊಂಬ. ಚಂದ್ರಿ ಕೊಡಿ. ನೀನು ಯಾಕೋ ಇನ್ನೂ ಇಲ್ಲೇ ನಿಂತಿದ್ಯಾ? ಹೋಗಿ ಪೂಜೆಗೆ ರೆಡಿ ಮಾಡ್ಕೊ. ಶಶಿ ರೆಡಿನಾ? ಇವತ್ತು ಶೇರ್ ಹೋಲ್ಡರ್ಸ್ ಮೀಟಿಂಗ್ ಇದೆ. ಹಾ ಅಣ್ಣ ಗೊತ್ತು, ನಡಿ ಹೋಗೋಣ. ದೇವಕಿ ನೀನು ರೆಡಿನಾ?
ಬಾ ಹೋಗೋಣ ಒಟ್ಟಿಗೆ. ಅಣ್ಣ ನಂಗೆ ಸ್ವಲ್ಪ ಕೆಲಸ ಇತ್ತು ಕಣೋ. ಇವತ್ತು ಶೇರ್ ಹೋಲ್ಡರ್ಸ್ ಮೀಟಿಂಗ್ ಇದೆ. ನಾನು ಸೈಟ್ ವಿಸಿಟ್ ಮಾಡಿ ಆಮೇಲೆ ಬರ್ತೀನಿ. ಸೈಟ್ ವಿಸಿಟಾ? ದೇವ್ಕಿ ಸೈಟ್ ವಿಸಿಟಾ? ಅದಕ್ಕೆ ಒಬ್ಬಳೇ ಯಾಕೆ ಹೋಗ್ತೀಯಾ? ಶಶಿನ ಕರ್ಕೊಂಡು ಹೋಗು. ಶಶಿ ನೀನು ಹೋಗು ಜೊತೆಗೆ. ಬಟ್ ಮೀಟಿಂಗ್? ನೀವು ಕೆಲಸ ಮುಗಿಸಿ ಡೈರೆಕ್ಟ್ ಮೀಟಿಂಗ್ ಬನ್ನಿ. ಸರಿ, ನಾನು ಹೊರಟಿರ್ತೀನಿ, ನೀವು ಅಲ್ಲೇ ಬಂದು ಮೀಟ್ ಮಾಡಿ. ಹೊಡ್ಲಾ? ಬಾಯ್, ಸಿ ಯು. ದೇವ್ಕಿ ಈಗೇನು ಸಡನ್ನಾಗಿ ಸೈಟ್ ವಿಸಿಟು? ಸ್ವಲ್ಪ ಕೆಲಸ ಇತ್ತು ಅಣ್ಣ. ಸರಿ. ನೆನ್ನೆ ನೋಡಿದ್ಯಾ, ಲಕ್ಷ್ಮಿನ ಆದಿ ಬಚಾವ್ ಮಾಡಲಿಲ್ಲ ಅಂದರೆ ಏನಾದರೂ ಹೆಚ್ಚು ಕಮ್ಮಿ ಆಗಿರೋದು. ಅಬ್ಬಾ ಸದ್ಯ ಅಲ್ಲಿಗೆ ಮುಗೀತು. ಇಲ್ಲ ಅಂದಿದ್ರೆ ನನ್ನ ಕುತ್ತಿಗೆಗೆ ಬಂದಿರೋದು. ನೀನು ಯಾಕೆ ಅವಳ ಹತ್ರ ಹೋಗಿ HOD ಕರೀತಿದ್ದಾರೆ ಅಂತ ಹೇಳಿದೆ? ನನಗೇನೋ ಗೊತ್ತು ಅವ್ರು ಈ ಥರ ಎಲ್ಲ ಮಾಡ್ತಾರೆ ಅಂತ. ನಾನೇನೋ ರೇಗ್ಸೋದಿಕ್ಕೋ ಫೂಲ್ ಮಾಡೋದಿಕ್ಕೋ ಅಥವಾ HOD ಹತ್ರ ಬೈಸೋದಿಕ್ಕೆ ಈ ಥರ ಮಾಡ್ತಾರೆ ಅಂದ್ಕೊಂಡೆ. ಹೋಗ್ಲಿ ಬಿಡು, ಜಸ್ಟ್ ಮಿಸ್ಸಲ್ಲಿ ಬಚಾವ್ ಆಗಿದೆಯಾ. ಹಾಯ್ ಲಕ್ಷ್ಮಿ, ಹೌ ಆರ್ ಯು? ಒಂದು ನಿಮಿಷ, ಈ ಮಹಾನ್ ಭಾವನ ವಿಚಾರಿಸ್ಕೊಂಡು ಆಮೇಲೆ ನಿನಗೆ ಉತ್ತರ ಕೊಡ್ತೀನಿ. ಯಾಕೆ ನನ್ನ ಹತ್ರ ಸುಳ್ಳು ಹೇಳಿ ಆ ರೂಮಿಗೆ ಕಳಿಸ್ದೆ? ನಾನು ಸುಳ್ಳು ಹೇಳಿಲ್ಲ ಲಕ್ಷ್ಮಿ ಅವರೇ. ಭಾರಿ ಅಮಾಯಕಂತರ ಪೋಸ್ ಕೊಡಬೇಡ. ಒಂದ್ಸಲ ನಿನ್ನ ನಂಬಿ ಯಾಮಾರಿದ್ದೀನಿ, ಮತ್ತೆ ಮತ್ತೆ ನನ್ನ ನಂಬಕ್ಕೆ ನಾನೇನು ದಡ್ಶಿಕಾಮಣಿ ಅನ್ಕೋಬೇಡ. ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದೆ? ನಿಜವಾಗ್ಲೂ ಸುಳ್ಳು ಹೇಳಿಲ್ಲ ಲಕ್ಷ್ಮಿ ಅವರೇ. ಅದು HOD ಅವರು ನಿಮ್ಮನ್ನ ರೀ, ಯಾಕ್ರಿ ನನ್ನ ಫ್ರೆಂಡ್ ಹೊಡಿತೀರಾ? ಅದೇನಿದ್ರು ಮಾತಲ್ಲಿ ಮಾತಾಡ್ಕೊಳ್ಳಿ. ಮಧ್ಯ ಬಾಯಿ ಹಾಕಿದ್ರೆ ನಿನಗೂ 4 ಬೀಳುತ್ತೆ. ಯಾವ HOD? ನಮ್ಮ ಡಿಪಾರ್ಟ್ಮೆಂಟಿಗೆ ಇರೋದು ಒಬ್ಬರೇ HOD. ನಿನ್ನನ್ನು ವಿಚಾರಿಸೋಕ್ಕೂ ಮುಂಚೆ ಅವರನ್ನ ವಿಚಾರಿಸ್ಕೊಂಡೇ ಇಲ್ಲಿಗೆ ಬಂದಿದ್ದೀನಿ. ಏನು ಹಿಂಗೆ ವಿಚಾರಿಸಿದ್ರಾ? ನಿಜ ಹೇಳು, ಯಾರು ಈ ಕೆಲಸ ಮಾಡೋದಕ್ಕೆ ಹೇಳಿದ್ದು? ನೀನ್ ಇವಾಗ ನಿಜ ಬಾಯಿ ಬಿಡ್ಲಿಲ್ಲ ಅಂದ್ರೆ ನನ್ನ ಪ್ರಿನ್ಸಿಪಲ್. ಶಮಿತಾ ಹೇಳಿದ್ದನ್ನ ನಾನು ಮಾಡಿದೆ ಅಷ್ಟೇ. ಆಮೇಲೆ ನನಗೇನು ಗೊತ್ತಿಲ್ಲ, ಸಾರಿ. ಇದ್ರ ಹಿಂದೆ ಇರೋದು ಶಮಿತನ್ ಕೈವಾಡನ. ನನಗೆ ಪಿತ್ತ ನೆತ್ತಿಗೇರಿದೆ. ಐ ಆಮ್ ನಾಟ್ ಫೈನ್. ನೀನು ಅವಾಗಲೇ ಕೇಳ್ದಿಲ್ಲ ಹೌ ಆರ್ ಯು ಲಕ್ಷ್ಮಿ ಅಂತ. ಐ ಆಮ್ ರಿಯಲಿ ನಾಟ್ ಫೈನ್.